ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಫುಡೀಸ್ ಫ್ಲೈ. ನಾವಿವತ್ತು ಟರ್ಕಿಯಲ್ಲಿದ್ದೀವಿ. ಟರ್ಕಿ ಅಂಟಾಲಿಯಾದಲ್ಲಿ ಸೂಪರ್ ಸಖತ್ತಾಗಿದೆ. ಅಂಟಾಲಿಯಾ ಮಾತ್ರ ಟರ್ಕಿಯ ಮೇನ್ ಕರೆನ್ಸಿ ಬಂದ್ಬಿಟ್ಟು ಲೀರಾ. ನಮಗೆ ₹1 4 ರೂಪಾಯಿ ಕೊಡಬೇಕು ಇವರಿಗೆ ನಾವು. ಸೊ ಬನ್ನಿ ನೋಡೋಣ ಟರ್ಕಿ ಹೇಗಿದೆ ತೋರಿಸ್ತೀನಿ. ಇವಾಗ ಪಿಕಪ್ ಪಾಯಿಂಟ್ ಓಲ್ಡ್ ಹಾರ್ಬರ್ ಹತ್ರ ಹೇಳಿದ್ದಾರೆ ನಮ್ಮ ಗೈಡು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾನು ನಿಮಗೆ ಫುಲ್ ಟರ್ಕಿ ಅಂಟಾಲಿಯಾ ಸಿಟಿ ತೋರಿಸ್ತೀನಿ. ಈಗ ನಾವು ಫಸ್ಟು ಡೆಸ್ಟಿನೇಷನಿಗೆ ಬಂದಿದ್ವಿ, ಲೋವರ್ ದುಡೈನ್ ಫಾಲ್ಸ್ ಅಂತ. ಲೋವರ್ ದುಡೈನ್ ಫಾಲ್ಸು ಮತ್ತು ಅಪ್ಪರ್ ದುಡೈನ್ ಫಾಲ್ಸು ಎರಡು ವಾಟರ್ ಫಾಲ್ ಇದೆ. ಎರಡು ವಾಟರ್ ಫಾಲ್ಸೇ, ಬಟ್ ಸೇಮ್ ರಿವರ್, ದುಡೈನ್ ರಿವರ್. ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೂಪರಾಗಿದೆ ವಾಟರ್ ಮಾತ್ರ, ಬೆಂಕಿ. ಸೊ ನಾವು ಆಲ್ರೆಡಿ ಒಂದು ಸ್ಟೆಪ್ ಕೆಳಗಡೆ ಇಳಿದ್ಬಿಟ್ಟು ಬಂದಿದ್ದೀವಿ, ಇನ್ನೂ ಕೆಳಗಡೆ ಹೋಗಬೇಕು. ಸೊ ಆವಾಗ ನಿಮಗೆ ಕಂಪ್ಲೀಟ್ ವ್ಯೂ ಕಾಣುತ್ತೆ ದುಡೈನ್ ಫಾಲ್ಸ್ದು. ಲೋವರ್ ದುಡೈನ್ ಫಾಲ್ಸ್ ವಾಟರ್ ಫಾಲ್ಸ್ ಇದು ನೋಡಿ. ನಮ್ಮ ಗೈಡ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲೆಲ್ಲೋ ಮಧ್ಯ ಎಲ್ಲ ಕರ್ಕೊಂಡು ಹೋಗ್ತಾನೆ ಗುರು. ಇದೆಲ್ಲ ಕಲ್ಲು ಕೊರೆದುಬಿಟ್ಟು ದಾರಿ ಮಾಡಿದ್ದಾರೆ ಕೆಳಗಡೆ ಹೋಗೋದಕ್ಕೆ. ನೋಡಿ ಬಂದು ತಣ್ಣಗೆ ಗಾಳಿ ಹೊಡಿತಾ ಇದೆ ಆ ವಾಟರ್ದು, ಸಕ್ಕದಾಗ. ಸಕ್ಕದಾಗಿದೆ ಮಾತ್ರ ವಾಟರ್ ಫಾಲ್ಸ್ ನೋಡೋದಕ್ಕೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ವಾಟರ್ ಫಾಲ್ಸು. ವಾಟರ್ ನೋಡ್ರಿ ಹೆಂಗಿದೆ, ವಾ ಫುಲ್ಲು ಕ್ಲೀನ್ ವಾಟರ್ ಅನ್ನಿಸ್ತಾ ಇದೆ ನನಗಂತೂ. ಬ್ಲೂ ವಾಟರ್ ಕಾಣಿಸ್ತಾ ಇದೆಲ್ಲ. ಇದೇನು ವಾಟರ್ ಫಾಲ್ಸ್ ಇದೆಯಲ್ಲ, ಈ ವಾಟರ್ ಫಾಲ್ಸ್ ನೀರು ಸೀದಾ ಹೋಗ್ಬಿಟ್ಟು ಮೆಡಿಟೇರಿಯನ್ ಸೀಗೆ ಸೇರ್ಕೊಳ್ಳುತ್ತೆ. ಅಲ್ಲೇ ಕನೆಕ್ಟ್ ಆಗೋದು ಮೆಡಿಟೇರಿಯನ್ ಸೀ. ಚಿಲ್ ಅನ್ನಿಸ್ತಾ ಇದೆ ಫುಲ್ಲು. ಬನ್ನಿ ಆ ಕಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಇದು ನೋಡಿ ನಮ್ಮ ಗೈಡ್ ಹೇಳ್ಕೊಟ್ಟಿದ್ದು ನನಗೆ, ಇಲ್ವಾ ಅಂತ. ನೋಡಿ ಹೆಂಗಿದೆ ಆ ಪ್ಲೇಸ್. ಇಲ್ಲಿ ನಮ್ಮೂರ ಥರ ಈಜುಡಿಯೋಕ್ಕೆಲ್ಲ ಬಿಡೋಲ್ಲ, ಸುಮ್ಮನೆ ಬರಬೇಕು, ನೋಡಬೇಕು, ಹೋಗ್ತಾ ಇರಬೇಕು. ನಾವಿವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಇದ್ದೀವಿ. ಇದು ಬಂದ್ಬಿಟ್ಟು ಅಂಟಾಲಿಯಾ ಸಿಟಿ ಸೆಂಟರು, ಓಲ್ಡ್ ಟೌನಲ್ಲಿರೋದು. ಓಲ್ಡ್ ಟೌನ್ಗೆ ಮೇನ್ ಎಂಟ್ರೆನ್ಸೇ ಏಡ್ರಿಯನ್ ಗೇಟ್. ನೋಡ್ತಾ ಇದೆಯಲ್ಲ ಮುಂದೆ ಏನು ಕಾಣ್ತಾ ಇದೆಯಲ್ಲ, ಇದೇ ಏಡ್ರಿಯನ್ ಗೇಟ್. ಇದನ್ನು ರೋಮನ್ ಅವ್ರು ಬಿಲ್ಡ್ ಮಾಡಿರೋದು 150 BCಲಿ. ಇದಾದಮೇಲೆ ಭೂಕಂಪ ಆಗಿಬಿಟ್ಟು ಸ್ವಲ್ಪ ಎಲ್ಲ ಹಾಳಾಗಿತ್ತು. ಮತ್ತು ಸುಲ್ತಾನ್ ಅಲಾವುದ್ದೀನ್ ಅನ್ನೋರು ರೀಬಿಲ್ಡ್ ಮಾಡಿದ್ದಾರೆ ಇದನ್ನು. ಇದು ಮೇನ್ ಗೇಟು ಓಲ್ಡ್ ಟೌನ್ಗೆ. ಇಲ್ಲಿಂದ ಇದರೊಳಗಡೆ ಹೋಗ್ತಾ ಇದ್ದರೆ ಫುಲ್ಲು ಪಬ್ಬು ಬಾರು, ನಿಮಗೆ ಸಖತ್ತು ಇವೆಂಟ್ಫುಲ್ ಏರಿಯಾ ಅಂದರೆ ಓಲ್ಡ್ ಟೌನೇ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ.
ನೋಡಿದ್ರಲ್ಲ, ಜಸ್ಟ್ ಈಗ ಓಲ್ಡ್ ಟೌನಿಂದ ಹೊರಗಡೆ ಬಂದಿದ್ದೀವಿ. ಬನ್ನಿ ಇಲ್ಲಿಂದ ನಿಮಗೆ ಒಂದು ವ್ಯೂ ತೋರಿಸ್ತೇನೆ. ನಾವು ಓಲ್ಡ್ ಹಾರ್ಬರ್ ಹೋಗಿದ್ವಲ್ಲ ಮಾರ್ನಿಂಗು, ಅದು ಇಲ್ಲಿಂದ ಸೂಪರಾಗಿ ಕಾಣುತ್ತೆ ನೋಡಿ ಹೇಗಿದೆ ಓಲ್ಡ್ ಹಾರ್ಬರ್. ಓಲ್ಡ್ ಟೌನ್ನ ಓಲ್ಡ್ ಹಾರ್ಬರ್ ಆಂಟಾಲಿಯಾ, ಟರ್ಕಿ. ಇದಕ್ಕೆ ಇದನ್ನು ರೆಸಾರ್ಟ್ ಸಿಟಿ ಅಂತಲೂ ಕರೆಯೋದು, ಯಾಕಂದರೆ ರೆಸಾರ್ಟ್ಸ್ ತುಂಬ ಫೇಮಸ್ಸು ಇಲ್ಲಿ. ನಾವು ಬೆಳಗ್ಗೆ ಈ ಕಡೆಯಿಂದ ಬಂದ್ವಿ, ಈ ಕಡೆಯಿಂದ ಬಂದ್ಬಿಟ್ಟು ಅಲ್ಲಿ ನಮ್ಮ ಪಿಕಪ್ ಇತ್ತು, ಅಲ್ಲಿ ಪಿಕಪ್ ಮಾಡಿಕೊಂಡು ಆಮೇಲೆ ವಾಟರ್ಫಾಲ್ಸ್ ಹೋದ್ವಿ. ಸರಿ ಬನ್ನಿ, ಹೊಟ್ಟೆ ಹಸಿದಿದೆ, ಏನಾದ್ರು ತಿನ್ಕೊಂಬರೋಣ. ತಿನ್ನೋಣ ಅಂದ ತಕ್ಷಣ ಪೊಲೀಸವ್ರು ಇದ್ದಾರೆ, ಮಾಮಗಳು. ಓಹೋ ಯಾವ ಗಾಡಿ ಕೊಟ್ಟಿದ್ದಾರೆ ನೋಡಿ, ಮಿನಿ ಕೂಪರ್ ಕೊಟ್ಟಿದ್ದಾರೆ ಪೊಲೀಸವ್ರಿಗೆ. ಇಲ್ಲಿ ನಮ್ಮೂರಲ್ಲೆಲ್ಲರೂ ಈ ಥರ ಮಿನಿ ಕೂಪರ್ ಕೊಟ್ಬಿಟ್ರೆ ಪೊಲೀಸವ್ರಿಗೆ, ನಮ್ಮನ್ನೇ ಓವರ್ಟೇಕ್ ಮಾಡಿಬಿಟ್ಟು ನಮ್ಮನ್ನು ಅಡ್ಡ ಹಾಕಿ ಹಿಡಿದ್ಬಿಡ್ತಾರೆ. ಸಖತ್ತಾಗಿದೆ ಗಾಡಿನೂ ಹಾಗೆ. ಇವಾಗ ಸದ್ಯಕ್ಕೆ ಹೊಟ್ಟೆ ಹಸಿದಿದೆ, ಊಟಕ್ಕೆ ಹೋಗೋಣ. ಏನೋ ನಡೀತಾ ಇದೆಲ್ಲ ಇಲ್ಲಿ ಮ್ಯೂಸಿಕ್ ಇವೆಂಟು ಎಲ್ಲ ಕುತ್ಕೊಂಡಿದ್ದಾರೆ ನೋಡಿ. ತಾತಗಳು ಎಲ್ಲರೂ ಟೂರಿಸ್ಟ್ ತೊಗೊಂಡಿದ್ದು ಇಲ್ಲಿ ಮ್ಯೂಸಿಕ್ ಹೊಡಿತಾರೆ. ತುಂಬ ಹೊಟ್ಟೆ ಹಸಿತಾ ಇತ್ತು, ಏನೂ ತಿಂದಿರಲಿಲ್ಲ. ಆಮೇಲೆ ಲಾಂಗ್ ವಾಕ್ ಮಾಡಿದ್ವಿ, ಇಲ್ಲಿ ಬಂದ್ವಿ. ರೋಲ್ಸ್ ಇತ್ತು, ಇಷ್ಟಕ್ಕೆ 300 ರೂಪೀಸು. 300 ರೂಪೀಸ್ ಮೀಡಿಯಮ್ ಸೈಜ್. ಓಕೆ, ಆದರೆ ಇದೆಷ್ಟು ಡ್ರೈ ಆಗಿರುತ್ತೆ ಅಂದರೆ ಒಳಗೆ ಬರೀ ಚಿಕನ್ನು ಮತ್ತು ಏನೋ ಲೀವ್ಸ್ ಹಾಕಿರ್ತಾನೆ ಅಷ್ಟೇ. ತುಂಬ ಡ್ರೈ ಆಗಿರುತ್ತೆ. ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ ರೋಲ್ಸು, ಆದರೆ ಇಲ್ಲಿ ಏನೋ ತಿನ್ನಬೇಕಲ್ಲ ಅಂತ ತಿಂತಾ ಇದ್ದೀವಿ ಅಷ್ಟೇ. ಬಟ್ ಸ್ಟ್ರೀಟು ತುಂಬ ಚೆನ್ನಾಗಿದೆ. ಓಲ್ಡ್ ಟೌನ್ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಅಲ್ವಾ. ನೋಡಿ ಏನು ಸಖತ್ತಾಗಿದೆ, ಕಲರ್ಫುಲ್ ಆಗಿದೆ ಮಾತ್ರ. ಈಗ ಆಲ್ಮೋಸ್ಟ್ 5 PM ಇಲ್ಲಿ ನೋಡಿ, ರೋಡ್ ಸೈಡಲ್ಲೇ ಇಲ್ಲೂ ಮಾರ್ತಾರೆ. ಇದು ಫೇಮಸ್ ಡಿಶ್ ಅವ್ರದ್ದು, ರೌಂಡ್ ರೌಂಡ್ ಇದೆಲ್ಲ ಅದು. ಕಾಟನ್ ಕ್ಯಾಂಡಿ ಇದೆ. ಶಾಪಿಂಗು, ಇನ್ನೊಂದು ವಿಷಯ ಹೇಳಲೇಬೇಕು, ಅಂಟಾಲಿಯಾದಲ್ಲಿ ತುಂಬ ಚೀಪ್ ಶಾಪಿಂಗು. ನಾನೊಂದು ಜಾಕೆಟು ನನ್ನ ವೈಫೊಂದು ಜಾಕೆಟ್ ತೊಗೊಂಡು, ಬಟ್ ಏನೋ ವರ್ತ್ ಅನ್ನಿಸ್ತು, ಸಖತ್ ಚೀಪ್ ಇದೆ. ನೀವು ಟರ್ಕಿಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಬೆಸ್ಟು ಇಸ್ತಾಂಬುಲಲ್ಲೂ ಮಾಡಬೇಡಿ, ನಾನು ಹೇಳೋದು ಅಂಟಾಲಿಯಾದಲ್ಲಿ ಶಾಪಿಂಗ್ ಮಾಡಿ. ಸಖತ್ತಾಗಿದೆ, ಸಖತ್ ವೆರೈಟಿ ಸಿಗುತ್ತೆ, ಬಟ್ ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ, ಎಲ್ಲ ಚೀಪಾಗಿ ಸಿಗುತ್ತೆ. ನೋಡಿ ಬೈಕೆಲ್ಲ ಇಲ್ಲೇ ನಿಲ್ಲಿಸಿದ್ದಾರೆ ಮಾಮಗಳು. ಇದು ಓಲ್ಡ್ ಬಜಾರು, ಈ ಕಡೆನೂ ಹೋಗಬೇಕು. ಇದು ಪೃಥ್ವಿ ಫಿನಿಶ್ ಮಾಡಿದ ತಕ್ಷಣ ಅವ್ರದ್ದು ಡೋನರ್ನ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ಫೌಂಟೇನ್ ಎಲ್ಲ ಇದೆ ಗುರು. ಇದೊಳ್ಳೆ ನಮ್ಮ MG ರೋಡು, ಬ್ರಿಗೇಡ್ ರೋಡ್ ಥರ ಇದೆ ನೋಡೋದಕ್ಕೆ, ಫುಲ್ ಶಾಪಿಂಗ್. ಟರ್ಕಿಗೆ ಬಂದಮೇಲೆ ಟರ್ಕಿಲಿ ಮಸ್ಟ್ ಟ್ರೈ ಐಟಮ್ ಅಂದರೆ ಅದು ಬಕಲಾವ. ಬಕಲಾವ ತುಂಬ ಫೇಮಸ್ಸು ಟರ್ಕಿಲಿ ಆಯಿತಾ. ಇದರಲ್ಲೇ ಬಕಲಾವಲ್ಲಿ ತುಂಬ ಫ್ಲೇವರ್ ಸಿಗುತ್ತೆ ಇಲ್ಲಿ. ಅದೇ ನಿಮಗೆ ಇಂಡಿಯಾದಲ್ಲಾದರೆ ಒಂದು 3-4 ಫ್ಲೇವರ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಡಿಫ್ರೆಂಟ್ ಸ್ಟೈಲ್ ಬಕಲಾವಾಸ್. ನಾನು ಯಾವ್ದು ತಿನ್ನೋದು ಪಿಸ್ತಾ ಅಂತೆ, ಬಾದಾಮ್ ಅಂತೆ,
ಯಾವುದ್ಯಾವುದೋ ಫ್ಲೇವರ್ ಇದೆ. ಅದು ಬಿಟ್ಟು ಈ ಕಡೆನೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ವೀಟ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಪೃಥ್ವಿ ಹೇಳ್ತಾ ಇದ್ದಾಳೆ ಯಾವ್ದು ತಿನ್ನೋದು ಅಂತ ಕೊಡ್ತಾ ಇದ್ದಾನೆ ಅಂಗಡಿಯವನು. ಅಂಗಡಿನೂ ತುಂಬ ಕಲರ್ಫುಲ್ಲಾಗಿ ಇಟ್ಕೊಂಡಿದ್ದಾರೆ. ಯಾವುದಾದ್ರೂ ತಿನ್ನು, ನಿನ್ನಿಷ್ಟ. ಇದು ಪಿಸ್ತಾದಮ್ಮ, ಇದು ಪಿಸ್ತಾ ತಿಂತೀಯಾ? ಓಕೆ, ಹ್ಯಾವ್ ಇಟ್. ಓಹೋ, ಇದು ಬಕಲವಾ ಗುರು. ಎಷ್ಟು ಕಲರ್ಫುಲ್ ಆಗಿದೆ ಸ್ವೀಟ್ಸ್, ನೋಡೋದಕ್ಕೆ ಕಲರ್ಫುಲ್ ಆಗಿದೆ ಅಲ್ವಾ. ಇದು ಒಂದು ಬಕಲವಾ ಬಂದ್ಬಿಟ್ಟು 4 ಲೀರಾ ಅಂತೆ. 4 ಲೀರಾ ಅಪ್ರಾಕ್ಸಿಮೇಟ್ಲಿ ನಮಗೆ ಎಷ್ಟಾಗುತ್ತೆ, ಲೈಕ್ 4 into 4 16 120 ರೂಪೀಸ್. ನೋಡ್ತಾ ಇದ್ದೀರಲ್ಲ, ಜನ ಎಲ್ಲ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಒಂದು ಸೈಡ್ ರೆಸ್ಟೋರೆಂಟ್ಸ್ ಇದೆ, ಇನ್ನೊಂದು ಸೈಡ್ ಪಬ್ಸ್ ಇದೆ. ಅವ್ರಿಗೆ ಬೇಕಾಗಿರೋದು ಆರ್ಡ್ರ್ ಮಾಡ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಆರಾಮಾಗೆ ಚಿಲ್ಲಾಗಿದ್ದಾರೆ. ವೆದರು ಹಾಗೆ ಚಿಲ್ಲಾಗಿದೆ ಮಾತ್ರ, ನೋಡೋದಕ್ಕೆ ಸೂಪರಾಗಿದೆ. ಬಟ್ಟು ಇವ್ರು ಯಾವ ಥರ ಇದನ್ನು ಏರಿಯಾನ ಡಿಸೈನ್ ಮಾಡೋ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಎಷ್ಟು ಗ್ರೀನರಿ ನಿಮಗೆ ಅಲ್ವಾ, ಲೈಕ್ ನಿಮ್ಗೆ ಫೀಲ್ ಆಗತ್ತೆ, ಹೌದಪ್ಪ ಏನೋ ಇದೆ ಅಂತ. ಆ ವೈಬ್ ಇದೆಲ್ಲ, ಅದೇ ಸಖತ್ ಮಾತ್ರ. ನಾನು ನೋಡಿ ಈ ಏರಿಯಾ ನೋಡ್ಬಿಟ್ಟು ಪರ್ಟಿಕ್ಯುಲರಾಗಿ ಸ್ಟನ್ ಆಗಿದ್ದೀನಿ ನೋಡಿ. ಏನು ಸೂಪರಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ, ಸಖತ್ತಾಗಿದೆ, ನೋಡೋದಕ್ಕೆ ಸಖತ್ತಾಗಿದೆ. ನೆಕ್ಸ್ಟ್ ಈಗ ಹಿಂಗೆ ಮುಂದೆ ಹೋಗ್ತಾ ಇದ್ದರೆ ಅಂಬ್ರೆಲಾ ಸ್ಟ್ರೀಟ್ ಅಂತ ಒಂದಿದೆ. ಅಂಬ್ರೆಲಾ ಸ್ಟ್ರೀಟ್ ಹೋಗೋಣ, ನೋಡೋದಕ್ಕೆ ತುಂಬ ಸಖತ್ತಾಗಿದೆ ಅಂತ ಕೇಳ್ಪಟ್ಟೆ. ನೋಡುವ ಅದೇಗಿದೆ ಅಂಬ್ರೆಲಾ ಸ್ಟ್ರೀಟ್ ಅಂತ. ನನಗೆ ಅಂಟಾಲಿಯಾ ಪರ್ಟಿಕ್ಯುಲರ್ಲಿ ತುಂಬ ಇಷ್ಟ ಆಯಿತು. ನಾನು ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಪಕ್ಕಾ ಬಂದೇ ಬರ್ತೀನಿ, ಮಿಸ್ಸೇ ಮಾಡಲ್ಲ. ಪೃಥ್ವಿ ಆಲ್ರೆಡಿ ಹೇಳಾಯಿತು ನನಗೆ, ಸಿಟಿ ಮಾತ್ರ ಸೂಪರ್ ನೀಟ್ ಕ್ಲೀನಾಗಿದೆ, ಮತ್ತು ಸ್ಟ್ರೀಟ್ಸು ಅಷ್ಟೇ, ಮತ್ತು ಶಾಪಿಂಗ್ ಸಖತ್. ನಾನು ಆವಾಗಲೇ ಹೇಳಿದ್ನಲ್ಲ, ಪೃಥ್ವಿಗೆ ತುಂಬ ಇಷ್ಟ ಆಗ್ಬಿಡ್ತು ಶಾಪಿಂಗ್ ಇಲ್ಲಿ. ಸೊ ಬನ್ನಿ ಈಗ ಅಂಬ್ರೆಲಾ ಸ್ಟ್ರೀಟ್ಗೆ ಹೋಗೋಣ.